ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ರದ್ದು ಮಾಡುವಂತೆ ಕೋರಿ ವಿನಯ್ ಕುಲಕರ್ಣಿ ಅರ್ಜಿ ಹಾಕಿದರು. ಕಳೆದ ವಾರವಷ್ಟೇ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿ ಆದೇಶ ಕೊಟ್ಟಿತ್ತು. ಹೀಗಾಗಿ ಆದೇಶವನ್ನು ರದ್ದು ಮಾಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ತ್ವರಿತಗತಿಯಲ್ಲಿ ಅರ್ಜಿ ವಿಚಾರಣೆಗೆ ಮನವಿ ಮಾಡಿದ್ರು. ಇನ್ನು ಇವತ್ತು ಅರ್ಜಿ ವಿಚಾರಣೆ ನಡೆಸುವುದಾಗಿ ಹೈಕೋರ್ಟ್ ಕೂಡ ಹೇಳಿದೆ. ಇವತ್ತು ಹೈಕೋರ್ಟ್ನಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. ಇನ್ನು ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂದರೆ ಒಂದೇ ತಿಂಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ತಡೆ ತರಬೇಕಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಯಶಸ್ಸಿಗೆ ಬಿಜೆಪಿ ಪಣ ತೊಟ್ಟಿದೆ. ಅಭಿಮಾನೋತ್ಸವದ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಇಂದಿನಿಂದ ರಾಜ್ಯ ಸಂಚಾರ ಮಾಡೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಸಂಸದ ಗೋವಿಂದ ಕಾರಜೋಳ ನೇತೃತ್ವದ ತಂಡ ರಾಜ್ಯಾದ್ಯಂತ ಪ್ರವಾಸಕ್ಕೆ ಮುಂದಾಗಿದೆ. ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಡಲಿರುವಂತಹ ನಾಯಕರು ಸ್ಥಳೀಯ ನಾಯಕರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲಾ ನಾಯಕರು ಬರಬೇಕು ಹಾಗೂ ಆ ಜಿಲ್ಲೆಗಳಿಂದ ಜನರನ್ನ ಅಭಿಮಾನೋತ್ಸವಕ್ಕೆ ಕರೆತರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಭೂಮಿ ಸಂಬಂಧ ಟ್ವೀಟ್ ಮಾಡಿದ್ದ ನಟ ಚೇತನ್ ಮತ್ತೆ ಯೂ-ಟರ್ನ್ ಹೊಡೆದಿದ್ದಾರೆ. ಹೀಗಾಗಿ ಚೇತನ್ ಉದ್ದಟತನಕ್ಕೆ ಪಾಠ ಕಲಿಸೋಕೆ ಅಣ್ಣವರ ಫ್ಯಾನ್ಸ್ ಮುಂದಾಗಿದ್ದು, ಈ ಸಂಬಂಧ ರಾಜ್ ಅಭಿಮಾನಿಗಳು ಸಭೆ ಕರೆದಿದ್ದಾರೆ. ಕ್ಷಮೆ ಕೇಳಿ ಯೂ-ಟರ್ನ್ ಹೊಡೆದ ಹಿನ್ನೆಲೆ ಚೇತನ್ ಮುಖಕ್ಕೆ ಮಸಿ ಬಳಿಯೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಫಿಲ್ಮ್ ಚೇಂಬರ್ಗೂ ಚೇತನ್ ವಿರುದ್ಧ ದೂರು ಕೊಡೋಕೆ ರಾಜ್ ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ನ ನಡೆಯೂ ಕುತೂಹಲ ಮೂಡಿಸಿದ್ದು, ಚೇತನ್ಗೆ ಇವತ್ತು ನೋಟಿಸ್ ನೀಡೋ ಸಾಧ್ಯತೆ ಇದೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದ ವಿವಾದ ಕುತೂಹಲ ಘಟ್ಟಕ್ಕೆ ಬಂದು ತಲುಪಿದೆ. ಟ್ರಸ್ಟಿ ಪದಾಧಿಕಾರಿಗಳು ಇವತ್ತು ಮಠಕ್ಕೆ ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಹಾಗೂ ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರ ಸೇರಿದಂತೆ 7 ಜನ ಟ್ರಸ್ಟ್ ಸದಸ್ಯರಿಂದ ಲೆಕ್ಕ ಕೊಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಲೆಕ್ಕ ಕೇಳುವವರು ಬರಲಿ, ಮಠದಲ್ಲಿ ಸಾರ್ವಜನಿಕವಾಗಿ ಲೆಕ್ಕ ಕೊಡ್ತೀವಿ ಅಂತ ಟ್ರಸ್ಟ್ನ ಸದಸ್ಯರು ಬಹಿರಂಗವಾಗಿ ಕರೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಚಳುವಳಿ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಹರಿಹರ ಪಂಚಮಸಾಲಿ ಮಠದಲ್ಲಿ ಟ್ರಸ್ಟಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದಂಥ ಪಂಚಮಸಾಲಿ ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, 2008ರಿಂದ 2026ರವರೆಗೆ ಪೈಸೆ ಟು ಪೈಸೆ ಲೆಕ್ಕ ಕೊಡ್ತೀವಿ, ಲೆಕ್ಕ ಕೊಡಿ ಅಂದಿದ್ದವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ, ಮಠಕ್ಕೆ ಬಂದ ದೇಣಿಗೆ ಅನುದಾನದ ಎಲ್ಲ ಲೆಕ್ಕ ಕೊಡ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2008ರಿಂದ 2026ವರೆಗೂ ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕನೂ ನಾವು ನಾಳೆ ಕೊಡ್ತಾ ಇದ್ದೀವಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತೆಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವರಿಗೂ ಆಹ್ವಾನ ಮಾಡಿದ್ದೀವಿ. ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೀವಿ. ಪರಿಚಿತ ಮಾಡಿದ ಸ್ವಾಮೀಜಿಯವರಿಗೆ ಆಹ್ವಾನ ಮಾಡಿದ್ದೀವಿ. ಪ್ರತಿಯೊಂದು ಲೆಕ್ಕ ಕೊಡ್ತೇವೆ. ಆ ಲೆಕ್ಕದಲ್ಲಿ ವಿಚಾರಗಳು ತಾವುಗಳು ಹೆಚ್ಚಿನ ರೀತಿ ಭಾಗವಹಿಸಿ ವಿಚಾರಗಳನ್ನ ತಿಳ್ಕೊಬೇಕಂತ ಹೇಳ್ತಾರೆ. 2008 ಇನ್ನು ಎಚ್ಎಸ್ ಶಿವಶಂಕರ್ ವಿರುದ್ಧ ಸಹೋದರ ಎಚ್ಎಸ್ ನಾಗರಾಜ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಇಲ್ಲಿ ಗೊಂದಲ ಮಾಡಿ ಛಿದ್ರ ಮಾಡುವಂತ ಉದ್ದೇಶ ನಿಮ್ಮದಿದೆ. ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಬಂದು ಹೇಳಿ, ಯಾರು ಬೇಕಾದರೂ ಮನೆಗೆ ಬಂದು ಒಳ ಹೊಕ್ಕೋಕ್ಕಾಗುತ್ತಾ? ನಾವೆಲ್ಲದಕ್ಕೂ ಸಹಕಾರ ನೀಡ್ತಾ ಬಂದಿದ್ದೀವಿ. ನಿಮ್ಮ ದಬ್ಬಾಳಿಕೆ ನಡೆಯಲ್ಲ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ, ನಮ್ಮ ಊರಿನವರೇ. ನೀವು ಕೇಳಿದ ಲೆಕ್ಕ ಕೊಡ್ತೀವಿ ಅಂತ ಬಂದು ಕೇಳಿ ಅಂಥೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಎಲ್ಲರೂ ಬೆಂಬಲ ತಗೊಂಡು ಕಟ್ತಾರೆ. ಆ ರೀತಿ ಇವತ್ತು ಈ ಒಂದು ಸಂಘ ಆಗಿರಲಿ, ಈ ಪಂಚಮಸಾಲಿ ಪೀಠ ಆಗಿರಲಿ, ಎಲ್ಲರ ಆಶೀರ್ವಾದದಿಂದ, ಎಲ್ಲರ ಬೆಂಬಲದಿಂದ ಇದು ಬೆಳೆದಿದೆ. ಇದನ್ನೇ ಗೊಂದಲ ಮಾಡಿ, ಹಾಳು ಮಾಡಿ, ಇದನ್ನು ಛಿದ್ರ ಮಾಡಬೇಕು ಅನ್ನೋ ಉದ್ದೇಶ ಇವ್ರು ಇಟ್ಕೊಂಡು ಲೆಕ್ಕ ಕೊಡು ಅಂತ ಕೇಳ್ತಿದ್ರು. ಲೆಕ್ಕ ಕರೆದ್ರೆ ಅದಾಗೋದಿಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ತೈತಿ ಇದ್ರ ಉದ್ದೇಶ ಏನೈತಿ ಅಂತ. ಇಷ್ಟು ದಿವಸ ಲೆಕ್ಕ ಕೊಡ್ರಿ ಅಂತಿದ್ರಲ್ಲ, ಕೊಡ್ತೀವಲ್ಲ, ಬರ್ರಿ ಕೇಳ್ರಿ, ನಿಮಗೇನೈತಿ, ನಿಮಗೇನು ಬೇಕು ಕೇಳ್ರಿ. ಇವತ್ತು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು ಕೇಳೋರು. ಹಂಗಾರೆ ಯಾರು ಬೇಕಾದ್ರೂ ಅವ್ರು ಬಂದು ಮನೆ ಒಳಗೆ ನುಗ್ಗಿಬಿಟ್ರೆ ನಾವು ಬಿಟ್ಕೊಳಕ್ಕಾಗತ್ತಾ? ಅದಕ್ಕೆ ಕಾನೂನಿದೆ, ಅದಕ್ಕೆ ರೀತಿ ನೀತಿ ಇದೆ. ನಾವು ಇಲಾಖೆಗೆ ಗೌರವ ಕೊಟ್ಟ ಹೊತ್ತು 24ನೇ ತಾರೀಕು ಕರೆದಂಥ ಮೀಟಿಂಗ್, ಅವರೇ ಕೊಟ್ಟಂಥ ಮೀಟಿಂಗನ್ನು ನಾವು ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಬೇಡ ಎಲೆಕ್ಷನ್ ಐತಿ ಅಂದದಕ್ಕೆ ನಾವು ಗೌರವ ಕೊಟ್ವಿ. ಇವರೇನು ಕೊಟ್ಟರು ಗೌರವ? ಬಂದು ಇಲ್ಲಿ ಸಭೆ ಮಾಡಿದರು. ಪೀಠ ಬಿಟ್ಟು ಹೋದರೆ ಭಾಳ ದೊಡ್ಡವರಾಗ್ತೀರಿ.
ಇದನ್ನು ಪೀಠ ಛಿದ್ರ ಮಾಡಿದರೆ ರಿಸಲ್ಟ್ ಇಲ್ಲ. ಇವತ್ತೆಲ್ಲರೂ ಹೋರಾಟದಲ್ಲೇ ಬಂದಿರೋದು. ಇವತ್ತು ನಾಳೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ನಾವಾದರೂ ಬಾಗಬೇಕು, ಎಲ್ಲರೂ ಬಾಗಲೇಬೇಕು. ಕೊಡ್ತಾರೆ ಎಲ್ಲರೂ. ದಾವಣಗೆರೆಯ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಉಚ್ಚಾಟನೆ ಪರ್ವ ಮುಂದುವರೆದಿದೆ. ವಚನಾನಂದ ಶ್ರೀಗಳನ್ನು ಉಚ್ಚಾಟಿಸಿದ ಟ್ರಸ್ಟಿಗಳೇ ಇದೀಗ ಉಚ್ಚಾಟನೆ ಆಗಿದ್ದಾರೆ. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಮೂವರು ಟ್ರಸ್ಟಿಗಳಾದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಚಂದ್ರಶೇಖರ ಪೂಜಾರ, ಜ್ಯೋತಿ ಪ್ರಕಾಶ್ ಅವರನ್ನ ಏಪ್ರಿಲ್ 13ರಿಂದ ಅನ್ವಯ ಆಗುವಂತೆ ಉಚ್ಚಾಟಿಸಲಾಗಿದೆ. ಈ ಮೂವರಿಗೆ ಬ್ಯಾಂಕ್ ಹಾಗೂ ಟ್ರಸ್ಟ್ನಲ್ಲಿ ವ್ಯವಹಾರ ಮಾಡೋಕೆ ಯಾವುದೇ ಹಕ್ಕಿರುವುದಿಲ್ಲ ಅಂತ ಸೋಮನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಲ್ಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಹಿಡಿದಾಗಿದ್ದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗೆ ಆ ಪೀಠವನ್ನು ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಪ್ಪಂದರೆ ನಮ್ಮ ಬೈಲಾದಲ್ಲಿ ಕೂಡ ಏನಪ್ಪಂದ್ರೆ ಹಿರಿಯರು ನಮೂದಿಸಿದ್ದಾರೆ. ಈ ಲೆಕ್ಕ ಕೊಡುವಂಥ ಚಳುವಳಿಗೆ ಏನು ಮುನ್ನುಡಿ ಬರೆದರು, 4 ಗೋಡೆ ಮಧ್ಯೆ ಇರುವಂಥ ನಮ್ಮ ಜಗಳಗಳನ್ನು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇ ಗೊತ್ತಾಗುವಂಥ ಸ್ಥಿತಿ ಒಳಗೆ ಮಾಡಿರುವಂಥ ಸನ್ಮಾನ್ಯ BC ಉಮಾಪತಿಯವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನು ಇಂದಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ನಡೆಸ್ತಾ ಇದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿ ಮಾಡೋಕೆ ಯತ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಭೇಟಿಗೆ ಶತ ಪ್ರಯತ್ನ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಡಿಸಿಎಂ ಡಿಕೆಶಿಗೆ ದೆಹಲಿಯಲ್ಲಿ ವರಿಷ್ಠರು ತಾಳ್ಮೆಯ ಪಾಠ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್ ಆತುರದ ನಿರ್ಧಾರ ಕೈಗೊಳ್ಳದಂತೆ ಡಿಕೆಶಿಗೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಾಧ್ಯಮದ ಮುಂದೆ ಹೆಚ್ಚಿನ ಚರ್ಚೆ ಮಾಡದಂತೆ ಸಲಹೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅನ್ನೋ ವಿಚಾರದ ಬಗ್ಗೆ MLC ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಯಚೂರಲ್ಲಿ ಮಾತನಾಡಿದ ಅವರು, ಸಿಎಂ ವೀಕ್ ಆಗಿದ್ದಾರೆ ಅಂತ ಯಾರು ಹೇಳ್ತಾರೆ? ಅದಕ್ಕೆ ಏನು ಕಾರಣ? ಸಿಎಂ ಅಂತೂ ಆಡಳಿತ ಚೆನ್ನಾಗೇ ಕೊಡ್ತಾ ಇದ್ದಾರೆ. ಏನೇ ಸಮಸ್ಯೆ ಇದ್ರೂ ಒಂದೊಂದಾಗಿ ಬಗೆಹರಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ನಿಶಕ್ತರಾಗಿಲ್ಲ ಅಂತ ಹೇಳಿದ್ರು. ವೀಕ್ ಆಗಿದೆ ಯಾಕೆ ಹೇಳ್ತಾರೆ? ಏನು ಕಾರಣ ಅದಕ್ಕೆ? ಸಿಎಂ ಅಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜನಕ್ಕೆ ಏನೇನು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ರು ಅದನ್ನು ಒಂದೊಂದಾಗಿ ಅದನ್ನು ಈಡೇರಿಸ್ಕೊಂಡು ಕೊಡ್ತಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಈಡೇರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿ ಸಿಎಂ ಅವರು ನಿಶಕ್ತರಾಗಿಲ್ಲ. ನಮ್ಮ ಪಕ್ಷದ ವಿಚಾರದ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ. ನಮ್ಮ ಪಕ್ಷದಲ್ಲಿ ವರಿಷ್ಠರು ಅವ್ರಿಗೆ ಒಂದು ಮಾಹಿತಿ ಇರುತ್ತೆ, ಆ ಮಾಹಿತಿ ಅದಾದ್ಮೇಲೆ ತೊಗೊಂಡಿರ್ತಾರೆ. ಸೊ ನಮ್ಮ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದೆ ಸುಮ್ಮನೆ ಬೇಕಾಬಿಟ್ಟೆ ಅವರು ಹೇಳಿಕೆ ಕೊಡಬಾರ್ದು. ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಇರುತ್ತೆ ಅದು ವಿಷಯಗಳನ್ನು ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊರತಾಗಿ ನಡೀತಿಲ್ಲ. ಕಾರಣ BJP ಸರ್ಕಾರದಲ್ಲೂ ಇಲ್ವಾ? ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಸೊ ಅದೆಲ್ಲ ಮಾಮೂಲಿ ವಿಷಯ, ಒಂದು ರಾಜಕೀಯ ಪಕ್ಷ ಒಂದು ಸರ್ಕಾರ ಅಂತ ಇದ್ದಾಗ. ಸೊ ಅದಕ್ಕೇನು ಹೆಚ್ಚಿನ ಮಹತ್ವ ಕೊಡೋ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಗ್ಗೆ ಸಚಿವ MB ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಹೀಗಾಗಿ ದೆಹಲಿಯಲ್ಲಿ ಮುಖಂಡರ ಭೇಟಿ ಸಾಮಾನ್ಯ ಅಂತ ಹೇಳಿದ್ರು. ಇನ್ನು ಮನೆಯಲ್ಲಿ ಸಮಸ್ಯೆ ಇರುವಂತೆ ರಾಜಕೀಯ ಪಕ್ಷದಲ್ಲಿ ಇರುತ್ತೆ, ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು KPCC ಅಧ್ಯಕ್ಷರು ಇದ್ದಾರೆ. ಹೀಗಾಗಿ ದಿಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೋ ವಿಶೇಷತೆ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ ಯಾವುದೇ ವಿಚಾರಗಳು ಇವತ್ತೊಂದು ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ಕೆ ಹೋಗಬೇಡಿ, ಇದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರೆ, DK ಶಿವಕುಮಾರ್ ಅವರು ಹೇಳಿದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ, ಅಂತಿಮ.
ನ್ಯೂಸ್ 18 ವರದಿ ಆಧರಿಸಿ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ತಿಳಿದಿದೆ. ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತಂತೆ ನ್ಯೂಸ್ 18 ವಿಸ್ತೃತ ವರದಿಯನ್ನು ವಿತರಿಸಿದ್ದು, ಬಡವರ ಕನಸನ್ನ ಸಿದ್ದರಾಮಯ್ಯ ಸರ್ಕಾರ ನುಚ್ಚು ನೂರು ಮಾಡ್ತಾ ಇದೆ. ಸಿಎಂ ಹಸ್ತಾಂತರಿಸಿದ ಯೋಜನೆ ಫಲಾನುಭವಿಗಳಿಗೆ ತಲುಪಿಲ್ಲ. ಪ್ರಚಾರದ ಹಪಾಹಪಿಗೆ ರಾಜ್ಯ ಸರ್ಕಾರ ಕಾರ್ಯಕ್ರಮ ಮಾಡಿದೆ. ನ್ಯೂಸ್ 18 ಸುದ್ದಿ ಆಧರಿಸಿ ಸರ್ಕಾರಕ್ಕೆ ರಾಜ್ಯ ಬಿಜೆಪಿ ಚಾಟಿಯನ್ನ ಬೀಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ 2ನೇ ಬಾರಿ ಜೈಲು ಸೇರಿ ಬಹುತೇಕ 1 ವರ್ಷ ಆಗ್ತಾ ಬಂತು. ಕಳೆದ 8 ರಿಂದ 9 ತಿಂಗಳಿಂದಲೂ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ 2024ರ ಜೂನ್ನಲ್ಲಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಸದ್ಯ ಕೊಲೆ ಆರೋಪಿ ದರ್ಶನ್ ದಿನೇ ದಿನೇ ಜೈಲಿಗೆ ಹೊಂದ್ಕೊಳ್ತಾ ಇದ್ದು, ಜೈಲಿನ ಮೆನು ಪ್ರಕಾರವೇ ಊಟವನ್ನು ತಿಂದಿತಾ ಇದ್ದಾರೆ. ಇನ್ನು ಕ್ವಾರಂಟೈನ್ ಸೆಲ್ಲಲ್ಲಿ ದಿನ ಕಳೀತಾ ಇದ್ದು, ದರ್ಶನ್ ಇರೋ ಬ್ಯಾರಕ್ ಸುತ್ತು ಜೈಲಿನ ಅಧಿಕಾರಿಗಳು ಪರದೆ ಕಟ್ಟಿದ್ದಾರೆ. ಸದ್ಯ ಯಾರ ಸಂಪರ್ಕವೂ ಇಲ್ಲದೆ ಡಿ ಗ್ಯಾಂಗ್ ಜೊತೆ ಮಾತ್ರ ಮಾತಾಡ್ತಾ ದರ್ಶನ್ ದಿನ ಕಳೀತಾ ಇದ್ದಾರೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ವಿಚಾರ ಸಂಬಂಧ ಸಾರಿಗೆ ಸಂಘಟನೆ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸಭೆಗೆ ಮುಂದಾಗಿದ್ದಾರೆ. ಏಪ್ರಿಲ್ 29ರಂದು ಮಧ್ಯಾಹ್ನ 12ವರೆಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆ ಆಯೋಜನೆ ಮಾಡಲಾಗಿದೆ. ಕಳೆದ ಸಭೆಯಲ್ಲಿ ಎಂಡಿಯಿಂದ ವೇತನವನ್ನು ಶೇಕಡಾ 7ರಷ್ಟು ಹೆಚ್ಚಿಸಲು ಒಪ್ಪಿಗೆ ಕೊಟ್ಟಿದ್ರು. ಆದರೆ ಇದಕ್ಕೆ ಸಾರಿಗೆ ನೌಕರರು ವಿರೋಧ ವ್ಯಕ್ತಪಡಿಸಿದರು. ಇದೀಗ ಸಾರಿಗೆ ಸಚಿವರು ಸಭೆ ಕರೆದಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪಿ ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಪ್ರಸಾರ ಮಾಡಿತು. ಸುದ್ದಿ ಪ್ರಕಟವಾದ 5 ಗಂಟೆಗಳಲ್ಲಿ ಎಚ್ಚೆತ್ತ ಅಧಿಕಾರಿಗಳು ಫಿಲ್ಟರ್ ಘಟಕ ದುರಸ್ತಿ ಕಾರ್ಯ ಆರಂಭ ಮಾಡಿದ್ದಾರೆ. ಪಕ್ಕದ ನಾಗರಾಜ್ ಕುಂಟೆ ಗ್ರಾಮದ ಫಿಲ್ಟರ್ ಘಟಕ 2 ವರ್ಷದಿಂದ ಕೆಟ್ಟು ನಿಂತಿತ್ತು. ಕುಡಿಯೋಕೆ ನೀರಿಲ್ಲದೆ 4 ಕಿಲೋಮೀಟರ್ ದೂರ ಗ್ರಾಮಸ್ಥರು ಸಂಚಾರ ಮಾಡ್ತಾ ಇದ್ರು. ನ್ಯೂಸ್ 18ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಶಾಸಕ ವೆಂಕಟ ಶಿವಾರೆಡ್ಡಿ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಬಿಸಿಲಿನಿಂದ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಹಾವೇರಿ ಜಿಲ್ಲೆ ವರದಾ ನದಿ ಹಂಚಿನ ಗ್ರಾಮಸ್ಥರಿಗೆ ನೀರಿನ ಅಭಾವ ಉಂಟಾಗಿದೆ. ನದಿಯ ಅಂಚಿನ ಗ್ರಾಮದ ಜನ ವರ್ತಿ ನೀರಿಗೆ ಮೊರೆ ಹೋಗಿದ್ದಾರೆ. ಹೊಳೆ ನೀರು ಕುಡಿತಾ ಇದ್ದ ಜನ ಈಗ ವರ್ತಿ ನೀರಿನಂತ ಶಿಫ್ಟ್ ಆಗಿದ್ದಾರೆ. ವರ್ತಿ ನೀರಿನಿಂದ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅನ್ನೋ ನಂಬಿಕೆ ಇದ್ದು, ಗ್ರಾಮಸ್ಥರು ತೆಗ್ಗು ಗುಂಡಿಗಳನ್ನು ಇಳಿದು ನೀರು ಶೇಖರಣೆ ಮಾಡಿಕೊಳ್ತಿದ್ದಾರೆ. ಬರ್ತಾವೆ ಸರ್, ನೀರನ್ನ ಕುಡಿಯೋದಕ್ಕೆ ಉಪಯೋಗ ಮಾಡ್ತೇವೆ ಸರ್. ಇದನ್ನು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ ಸರ್. ಕುಡಿಯಲಿಕ್ಕೆ ನೀರು ಕಾಣಿ ಕಟ್ಟೆಕ್ಟರ್ ಹೊಳೆಯಲ್ಲಿ ಮಲಿನಾಗಿರುತ್ತೆ ಸರ್ ನೀರು. ಆ ಮಲಿನ ನೀರನ್ನು ಶುದ್ಧವಾಗಿ ಈ ವರ್ತಿ ನೀರಲ್ಲಿ ಬರುತ್ತೆ ಸರ್. ಇದನ್ನು ತುಂಬೋದ್ರಿಂದ ಅಡುಗೆ ಚೆನ್ನಾಗುತ್ತೆ ಸರ್. ಆಮೇಲೆ ಜನರಿಗೆ ನೀರು ಇದೆ ಯೋಗ್ಯವಾಗಿದೆ ಸರ್ ಕುಡಿಲಿಕ್ಕೆ. ಸರ್ ಇದನ್ನ ಫೆಬ್ರವರಿ ನೀರು ದೂರ ಸದ್ದಿನ ಹೊಳಿಬಿಟ್ಟು ದೂರ ಸದ್ದಿನ ತೋಡ್ತೇವೆ ಸರ್. ವರ್ತಿ ನೀರು ಕೇಳಕ್ಕೆ ಬರ್ತಾವೆ ಸರ್. ನೀರನ್ನ ಕುಡಿಯೋದಕ್ಕೆ ಉಪಯೋಗ ಮಾಡ್ತೇವೆ ಸರ್. ಇದನ್ನು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ ಸರ್. ಕುಡಿಯಲಿಕ್ಕೆ ನೀರು ಕಾಣಿ ಕಟ್ಟೆಕ್ಟರ್ ಹೊಳೆಯಲ್ಲಿ ಮಲಿನಾಗಿರುತ್ತೆ ಸರ್ ನೀರು. ಆ ಮಲಿನ ನೀರನ್ನು ಶುದ್ಧವಾಗಿ ಈ ವರ್ತಿ ನೀರಲ್ಲಿ ಬರುತ್ತೆ ಸರ್. ಇದನ್ನು ತುಂಬೋದ್ರಿಂದ ಅಡುಗೆ ಚೆನ್ನಾಗುತ್ತೆ ಸರ್. ಆಮೇಲೆ ಜನರಿಗೆ ನೀರು ಇದೆ ಯೋಗ್ಯವಾಗಿದೆ ಸರ್ ಕುಡಿಲಿಕ್ಕೆ. ಸರ್ ಇದನ್ನ ಫೆಬ್ರವರಿ ನೀರು ದೂರ ಸದ್ದಿನ ಹೊಳಿಬಿಟ್ಟು ದೂರ ಸದ್ದಿನ ತೋಡ್ತೇವೆ. ಇಲ್ಲೇ ಭಾಳ ಕಷ್ಟ ಐತ್ರಿ ನೀರಲ್ಲಿ. ನಾವು ಹೊಳಿ ಬಂದ್ರೆ ಅಷ್ಟೇ ನಾವು ಹೊಳಿ ಬಂದ್ರೆ ನೀರು ತುಂಬ್ಕೊಂಡು ಹೋಗೋರಿ. ಇಲ್ಲಿ ಈ ಬೇಸಿಗೆ ಇವೆಲ್ಲ ಈಗ ಖಾಲಿ ಆಗಿರ್ತೈತೆ ರೀ. ಇದು ಬಂದು ಒಟ್ಟು ನೀರು ತುಂಬ್ಕೊಂಡು ಹೋಗೋರಿ. ಮತ್ತು ಅಡುಗೆಗೆ ಪುಟ್ಯಾಕ ಇವೆಲ್ಲ ಇವನ್ನ ತುಂಬ್ಕೊಂಡು ಹೋಗ್ರಿ ಸರ್. ನೀರಿನ ಭಾಳ ಸಮಸ್ಯೆ ಐತೆ ಸರ್. ಇಲ್ಲಿ ಇವೆಲ್ಲ ಇಲ್ಲೇ ಮುಂಜಾನೆ ಬಂದು ತುಂಬ್ಕೊಂಡು ಹೋಗ್ರಿ. ಮತ್ತು ಏನು ಮಾಡೋಕ್ಕಾಗಲ್ಲ ರೀ, ಮತ್ತು ತುಂಬ್ಕೊಂಡು ಹೋಗೋದ್ರಿ ಸರ್. ನೋಡಿರಿ ಸರ, ಎತ್ತಕ್ಕೆ ಎಲ್ಲಿ ಎತ್ತು ಇಳ್ಯಾಕ್ರು ತನಕ ಇಳ್ಯಾಕೆ ಎಲ್ಲಿ ಸಾಗಲ್ರಿ ಸರ್. ಎಷ್ಟಾದರೂ ಕೊಡ್ಪಾನ ಇಟ್ಟು ಅಲ್ಲೇ ಕೊಡ್ಪಾನ ಹಾಕ್ಬೇಕ್ರಿ ಸರ್. ಹತ್ತಕ್ಕೆ ಎಲ್ರಿ ಇಳ್ಯಾಕೆ ಭಾಳ ಸಮಸ್ಯೆ ಐತ್ರಿ. ಇಲ್ಲಿ ಭಾಳ ಕಷ್ಟ ಐತ್ರಿ. ತುಂಗಭದ್ರಾ ನೀರು ಕುಡಿಯೋಕೆ ಯೋಗ್ಯವಾಗಿಲ್ಲ ಎಂಬ ವರದಿ ಬಹಿರಂಗವಾಗಿದೆ. ಕೊಪ್ಪಳದ ಭಾಗ್ಯನಗರ ಪಟ್ಟಣದ ಚರಂಡಿ ನೀರು ಹಿರೇಹಳ್ಳ ಮೂಲಕ ತುಂಗಭದ್ರಾ ನದಿಗೆ ಸೇರ್ತಾ ಇದೆ. ಪಟ್ಟಣ ಪಂಚಾಯಿತಿಯಿಂದ ಬೂದು ನೀರು ಸಂಸ್ಕರಣಾ ಘಟಕ ಸ್ಥಾಪಿಸಿದ್ರು. ಆದರೆ ಘಟಕದ ನಿರ್ವಹಣೆ ಇಲ್ಲದೆ ನೀರು ಹಳ್ಳಕ್ಕೆ ಸೇರ್ತಾ ಇರೋದು ಕಂಡುಬಂದಿದೆ. ಇದರಿಂದ ತುಂಗಭದ್ರಾ ನೀರು ಕುಡಿಯೋಕೆ ಆಗ್ತಾ ಇಲ್ಲ ಅಂತ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಕಾವು ಜೋರಾಗ್ತಾ ಇದೆ. ಬಿರು ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ಈ ನಡುವೆ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಕರ ದಾಹ ತಣಿಸೋಕೆ ಬಳ್ಳಾರಿಯ ಸನ್ಮಾರ್ಗ ಗೆಳೆಯರ ಬಳಗ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೆ. ಕಳೆದ 11 ವರ್ಷಗಳಿಂದ ಸರ್ಕಾರಿ ಬಸ್ಗಳಲ್ಲಿ ಶುದ್ಧ ಕುಡಿಯೋ ನೀರಿಟ್ಟು ಸಾಮಾಜಿಕ ಕಳಕಳಿ ಮೆರೀತಾ ಇದ್ದಾರೆ. ಆರಂಭದಲ್ಲಿ 20 ಸರ್ಕಾರಿ ಬಸ್ಗಳಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದೀಗ 90ಕ್ಕೂ ಅಧಿಕ ಬಸ್ಗಳಲ್ಲಿ ನೀರನ್ನು ಇಡಲಾಗ್ತಾ ಇದೆ. ಪ್ರಯಾಣಿಕರು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಳೆದ 11 ವರ್ಷಗಳಿಂದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀವಿ. ಜನರಿಂದ ಪ್ರಯಾಣಿಕರಿಂದ ಬಹಳ ಅದ್ಭುತವಾದ ಒಂದು ಸ್ಪಂದನೆ ಬರ್ತಾ ಇದೆ. ಜೊತೆಗೆ
ಬಳ್ಳಾರಿ ಅಂದ ತಕ್ಷಣವೇ ಕಡು ಬಿಸಿಲು 11 ಗಂಟೆ ಆಯಿತು ಅಂದರೆ ಹೊರಗಡೆ ಹೋಗೋದು ಭಾಳ ಹಿಂಸೆ ಆಗುತ್ತೆ. ಜೊತೆಗೆ ನಮ್ಮೆಲ್ಲ ಬಸ್ಸುಗಳಿಗೂ ನೀರಿನ ಕ್ಯಾನ್ ಕೊಟ್ಟು ನೀರು ಬಿಟ್ಟಿದ್ದಾರೆ. ಎಲ್ಲ ಪ್ರಯಾಣಿಕರಿಗೂ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ಬಳ್ಳಾರಿ ಬಿಸಿಲು ಬೇಸಿಗೆಗೆ ಜನಗಳಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಾರೆ. ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೂ ಒಳ್ಳೆ ಅನುಕೂಲ ಮಾಡಿಕೊಟ್ಟಾರೆ. ಈ ನೀರು ನೋಡಿದರೆ 1 ಲೀಟ್ರ್ ನೀರಿಗೆ 20-25 ತಗೊಂತಾರೆ. ಬಡವರು ಬಗ್ಗರು ಪ್ರಯಾಣ ಮಾಡ್ತಿರ್ತಾರೆ, ಅವರಿಗೂ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹುಬ್ಬಳ್ಳಿ ಗಣೇಶಪೇಟೆ ಫಿಶ್ ಮಾರ್ಕೆಟ್ನಿಂದ ಜನರು ಹೈರಾಣಾಗಿದ್ರು. 5.60 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸುಸಜ್ಜಿತ ಫಿಶ್ ಮಾರ್ಕೆಟ್ ನಿರ್ಮಾಣ ಆಗಿದ್ರೂ ವರ್ತಕರಿಗೆ ವ್ಯಾಪಾರ ಮಾಡೋ ಭಾಗ್ಯ ಸಿಕ್ಕಿರಲಿಲ್ಲ. ನಿತ್ಯ ಜನರು ಫಿಶ್ ಮಾರ್ಕೆಟ್ನಲ್ಲಿ ಬರ್ತಾ ಇದ್ದ ದುರ್ವಾಸನೆ ತಾಳೋಕಾಗದೆ ಬೇಸತ್ತು ಹೋಗಿದ್ರು. ಇಲ್ಲಿನ ಗಲೀಜಿಗೆ ರೋಗ ರುಜಿನಗಳು ಹೆಚ್ಚಾಗಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಸುದ್ದಿಯನ್ನು ಬಿತ್ತರಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಸಣ್ಣ ಪುಟ್ಟ ಕಾಮಗಾರಿ ಪೂರ್ಣಗೊಳಿಸಿ ಹೊಸ ಮಳಿಗೆ ಹಸ್ತಾಂತರ ಮಾಡಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಸ್ಥಳೀಯರು ಮತ್ತು ವರ್ತಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ಒಂದು 40-45 ವರ್ಷದ ಬೇಡಿಕೆ ಸರ್ ನಮ್ಗೆ. ಮಿನಿದ ಮಾರ್ಕೆಟು ಇಲ್ಲಿಂದ ಹೊರಗೆ ಹೋಗ್ಬೇಕು, ಹೋಲ್ಸೇಲ್ ಹೋಗ್ಬೇಕು ಅಂತೇಳಿ. ಹೋಲ್ಸೇಲ್ ಹೋಯಿತು, ರಿಟೇಲು ರೋಡಿಗೆ ಬಂದಿದ್ದರು. ರೋಡಿಗೆ ಬಂದಿರೋದ್ರಿಂದ ಅಡ್ಡಾಡೋರ ಪ್ರಾಬ್ಲಮ್ಮು, ವಾಸನೆ, ಹುಳ, ಡಾಮಾರಿ, ನಾಯಿ ಕಾಟ, ಟ್ರಾಫಿಕ್ ಜಾಮು ಇಷ್ಟು ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಬರುವಂಥ ಜನಕ್ಕೆ ಎಂಟ್ರಿ ಆಗೋ ಪುರ್ಸತ್ತಲ್ಲಿ ಮಿನಿದ ವಾಸನೆ ತೊಗೊಂಡು ಹುಬ್ಳಿ ಒಳಗೆ ಬರಬೇಕಿತ್ತು. ಅವ್ರು ಭಾಳ ಪ್ರಾಬ್ಲಮ್ ಇತ್ತು. ನ್ಯೂಸ್ 18 ಒಂದು 2-3 ಸಲ ಫಾಲೋಅಪ್ ನ್ಯೂಸ್ ಮಾಡಿ ಇದು ಮಾಡಿದ್ದಕ್ಕೆ ನಾನು ನ್ಯೂಸ್ 18 ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೊನೆಗೂ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ ಹಿನ್ನೆಲೆ 15 ಲಕ್ಷ ಸಸಿಗಳನ್ನು ನೆಡೋಕೆ ಬಿಡಿಎ ಮುಂದಾಗಿದೆ. ಸಿಲಿಕಾನ್ ಸಿಟಿಯನ್ನು ಮತ್ತಷ್ಟು ಹಸಿರಾಗಿಸುವ ಉದ್ದೇಶದಿಂದ ಬಿಡಿಎ ಈ ನಿರ್ಧಾರ ಕೈಗೊಂಡಿದೆ. ಸಿಟಿಯಲ್ಲಿ ತಾಪಮಾನ ಏರಿಕೆ ಆಗ್ತಾ ಇದೆ, ಹೀಗಾಗಿ ಸಸಿಗಳನ್ನು ನೆಡೋ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಸ್ಆರ್ ನಿಧಿಯ ಮೂಲಕ 15 ಲಕ್ಷ ಸ್ಥಳೀಯ ಸಸಿಗಳನ್ನು ನೆಡೋ ಗುರಿ ಹೊಂದಿದ್ದು ಸರ್ಕಾರಿ ಸಂಸ್ಥೆಗಳು, ನಾಗರಿಕ ಸಂಸ್ಥೆಗಳು, ಎನ್ಜಿಒಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು ಕೂಡ ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಗೋವುಗಳನ್ನು ಉಳಿಸುವ ಎಲ್ಲ ತಹಶೀಲ್ದಾರ್ ಕಚೇರಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಮನವಿ ಪತ್ರವನ್ನು ಇವತ್ತು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿವೆ. ಈ ಬಗ್ಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾಹಿತಿ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿರುವಂಥ ಅವರು, ಇವತ್ತು ಗೋಮಾತಾ ಗೌರವ ದಿನ ಆಚರಣೆ ಆಗ್ತಾ ಇದ್ದು ಅಕ್ರಮ ಗೋ ಸಾಗಾಣಿಕೆ ತಡೆಯುವಂಥ ನಿಟ್ಟಲ್ಲಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರವೇ ಗೋಹತ್ಯೆ ತಡೆ ಬಗ್ಗೆ ಕಠಿಣ ಕಾನೂನನ್ನು ತರಬೇಕು. ದೇಶದೆಲ್ಲೆಡೆ ಮನವಿ ಪತ್ರಗಳನ್ನು ನೀಡಲಾಗುತ್ತೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇಂಡಿಯನ್ ಸ್ಟ್ರೋಕ್ ಅಸೋಸಿಯೇಷನ್ ವತಿಯಿಂದ ಮೆದುಳನ್ನು ಉಳಿಸಿ ಅಭಿಯಾನ ಆರಂಭಿಸಲಾಗಿದೆ. ಹುಬ್ಬಳ್ಳಿಯಲ್ಲಿರೋ ನರರೋಗ ತಜ್ಞರಿಗಾಗಿ ಖಾಸಗಿ ಹೋಟೆಲ್ನಲ್ಲಿ ತರಬೇತಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ದೇಶದ ವಿವಿಧೆಡೆಯ ತಜ್ಞ ವೈದ್ಯರು ಭಾಗಿಯಾಗಿದ್ದು ಪಾರ್ಶ್ವವಾಯು ಕುರಿತು ಜನತೆಯಲ್ಲಿರೋ ಪೂರ್ವಗ್ರಹ ಕಿತ್ತೊಗೆಯಲು ಶ್ರಮ ವಹಿಸುವಂತೆ ಕರೆ ಕೊಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದಿಂದ ಗ್ರಾಮೀಣ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಕಾರ್ಯ ಪ್ರಶಿಕ್ಷಣಾರ್ಥಿಗಳು ಗ್ರಾಮದ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನವನ್ನು ಮಾಡಿದ್ದಾರೆ. ಜೊತೆಗೆ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ನೇತ್ರದಾನ ಶಿಬಿರ ಹಾಗೂ ಅಂತರಗಂಗೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಟ್ಟು 200ಕ್ಕೂ ಹೆಚ್ಚು ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ಉಡುಪಿಯ ಕೊಡವೂರು ಶಂಕರನಾರಾಯಣ ದೇಗುಲದಲ್ಲಿ ನಡೆಯಲಿರುವ ಮಹಾರುದ್ರಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಗಿದೆ. ದೇವಸ್ಥಾನದ ವಸಂತ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಮೇ 14ರಿಂದ 19ರವರೆಗೆ ಮಹಾರುದ್ರಯಾಗ ನಡೆಯಲಿದೆ. ಲೋಕ ಕಲ್ಯಾಣ ಮತ್ತು ನಾಡಿನ ಜನರ ಸುಭಿಕ್ಷೆಗಾಗಿ ಮಹಾರುದ್ರಯಾಗ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಕ್ರೀಡಾಕೂಟ, ವಸ್ತು ಪ್ರದರ್ಶನ ಮತ್ತು ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಚಾಮರಾಜನಗರದ ಬಂಡೀಪುರಕ್ಕೆ ಹೊಂದಿಕೊಂಡಿರುವಂತಹ ಮಸಿನಗುಡಿ ನೀಲಗಿರಿ ರಸ್ತೆಯಲ್ಲಿ ಹುಲಿಯೊಂದು ಕಾಣಿಸಿಕೊಂಡಿದೆ. ಹುಲಿ ರಸ್ತೆ ದಾಟುತ್ತಿರುವುದನ್ನು ಕಂಡು ವಾಹನ ಸವಾರರು ಕಂಗಾಲಾಗಿದ್ದಾರೆ. ನಡು ರಸ್ತೆಯಲ್ಲೇ ಹುಲಿ ದಾಟಿರುವಂತಹ ದೃಶ್ಯ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋಗಿದ್ದಂಥ ಪ್ರವಾಸಿಗರಿಗೆ ಹುಲಿರಾಯನ ದರ್ಶನವಾಗಿದೆ. ನಾಗರಹೊಳೆ ಬಂಡೀಪುರದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗಿದ್ದು ಒಂದಲ್ಲ ಒಂದು ಕಡೆ ಸಫಾರಿಗೆ ಬರೋರಿಗೆ ಹುಲಿಗಳು ದರ್ಶನವನ್ನು ಕೊಡ್ತಾ ಇವೆ. ಬೇಸಿಗೆಯ ತಾಪ ಹೆಚ್ಚಾಗಿರುವಂಥ ಕಾರಣ ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಹುಲಿ ಬಂದಂಥ ಸಂದರ್ಭದಲ್ಲಿ ಭರ್ಜರಿಯಾಗಿ ಪೋಸ್ ಕೊಟ್ಟಿದೆ.